ಅವರು ಬಂದೊಂದು ವಾರಕ್ಕೇನೆ ಅವ್ರಿಗೆ ಪಟ್ಟಂದ ಕೆಲಸ ಆಗುತ್ತೆ. ದಟ್ ಮೀನ್ ಟು ಸೇ ನಂಬಿಕೆ. ಯಾವಾಗ ನೀವು ಇಷ್ಟಪಟ್ಟಿದ್ದೆಲ್ಲ ನಿಮ್ಗೆ ಸಿಗ್ತೈತಲ್ಲ, ಅವಾಗ ಆ ದೇವರ ಆಶೀರ್ವಾದ ನಿಮ್ ಮೇಲೆ ಐತಿ ಅಂತ ಅರ್ಥ. ಅದ ನೀವು ಇಷ್ಟಪಟ್ಟಿದ್ದು ಯಾವಾಗ ನಿಮಗ್ ಸಿಗಂಗಿಲ್ಲಲ್ಲ, ಆ ದೇವ್ರು ನಿಮಗ್ ಕಾವಲ್ ಕಾಯತಾನ ಅಂತ ಅರ್ಥ. ಆತ್ಮನಂಬಿಕೆ. ಆ ಆತ್ಮನಂಬಿಕೆಯಿಂದ ಬಂದು ದೇವಿಯಲ್ಲಿ ಏನು ನಾವು ಕಾಯ್ಕಟ್ಟುವ ಒಂದು ವಿಚಾರ. ಈಗ ಒಂದು 9 ವಾರ ಕಾಯ್ಕಟ್ಟಬೇಕು ಅನ್ನೋದಿದೆಯಾ. ಈಗ ಕೆಲವ್ರು ಏನು ಮಾಡ್ತಾರೆ, 9 ದಿವಸ ಇಲ್ಲೇ ಇದ್ದು ಶಾಶ್ವತ ಕಟ್ಕೊಂಡು ಹೋಗ್ತಾರೆ. ಮತ್ತು ಕೆಲವ್ರು ಏನಂತ ಹೇಳಿದ್ರೆ ಅವರು ಮನೋಸಂಕಲ್ಪ ಆಗಿರುತ್ತೆ ಏನಂದರೆ, ಒಂದು ಮೂನರ್ಥದಲ್ಲಿ ಹಿರಿಯರ ಪರಂಪರೆಯನ್ನು ಅರ್ಥ ಮಾಡ್ಕೊಂಡಿರ್ತಾರೆ. ದೇವಿಗೆ ಏನು ಕಾಯಿ ಕಟ್ಟಾದ್ಮೇಲೆ ದೇವಿ ಮೊದಲು ಬಂದು ಮಡ್ಲು ತುಂಬಿಸ್ತಾರೆ ಇರ್ತಕ್ಕಂಥದ್ದು. ಅಂದರೆ ಕೆಲವು ಅರ್ತಿರ್ತಕ್ಕಂಥವ್ರು ಅಂಥವ್ರಿಗೆ ಪೈಗ ಪಟ್ಟಂತ ಕೆಲಸ ಆಗುತ್ತೆ. ಇಲ್ಲ ಅವ್ರೇನು ಮಾಡ್ತಾರೆ, ಮಡ್ಲು ತುಂಬೋದು ಇನ್ನೊಂದು ಅನ್ನೋದಕ್ಕಿಂತ ಈ ಕ್ಷೇತ್ರದಲ್ಲಿ ಏನು ಮಾಡಿದ್ರೆ ನಮಗೆ ಫಲ ಸಿಗುತ್ತೆ ಅನ್ನೋದು ಅವ್ರು ಚೆನ್ನಾಗಿ ಗೊತ್ತಿರುತ್ತೆ. ಹೇಗೆ ಇಲ್ಲಿ ಕಾಯಿ ಕಟ್ಟೋದಕ್ಕಿನ್ನೂ 4 ಜನಕ್ಕೆ ಅನ್ನ ಹಾಕಿದ್ರೆ ನಮ್ಮ ಕೆಲಸ ಆಗುತ್ತೆ, ಅವ್ರಿಗೆ ಬೇಗ ಕೆಲಸ ಆಗುತ್ತೆ. ಬರೀ ಬಂದವ್ರ ರೂಪಾಯಿ ಕಾಯಿ ಕಟ್ಟಿ ಇನ್ನೊಂದು ಆಗುತ್ತೆ ಕೆಲಸ, ನಿಧಾನಕ್ಕೆ ಇಟ್ಸ್ ಟೇಕ್ ಟೈಮ್ ಅಂತಾರಲ್ಲ, ಮುಂದೆ ಹೋಗ್ತಾ ಇರುತ್ತೆ. ಒಂದು ಸ್ವಲ್ಪನೇ ಪ್ರೋಗ್ರೆಸ್ ಸಿಗುತ್ತೆ. ಆದರೆ ಯಾವಾಗ ಮನುಷ್ಯ ಇಲ್ಲಿ ಈ ಕ್ಷೇತ್ರದೊಳಗೆ ಮೇನ್ ದಾಸೋಹದ ಮೇಲೆ ಗಮನ ಹಾಕಿ ಒಂದು 10 ಜನಕ್ಕೆ ಅಂತ ಒಂದು ಅನ್ನ ಹಾಕೊಂಡು ಹೊಂಟೋಗ್ತಾನೆ, ಕೆಲಸ ಪಾಸ್ ಆಗುತ್ತೆ. ಇದು ಇಲ್ಲಿನ ಸೀಕ್ರೆಟ್. ಇಲ್ಲಿ ಮೇನ್ ಏನಂತ ಹೇಳಿದ್ರೆ, ಇಲ್ಲಿ ಶಕ್ತಿಗೆ ನಾವು ನಿಂಬೆಹಣ್ಣು ಹಾಕ್ಸೋದಾಗಿರಲಿ, ಇಲ್ಲ ಸೀರೆ ತಂದು ಉಡಿಸೋದಾಗಿರಲಿ, ಇಲ್ಲಿ ಕೆಲಸ ನಡೆಯಲ್ಲ, ವರ್ಕೌಟ್ ಆಗಲ್ಲಪ್ಪ. ಇಲ್ಲಿ ದಾಸೋಹ ಅನ್ನೋದು ಇಲ್ಲಿ ಜನ ಎಷ್ಟೇ ಅರ್ಥ ಮಾಡ್ಕೊಬೇಕು. ಕ್ಷೇತ್ರದ ಧರ್ಮದರ್ಶಿಗಳು ಏನಂತ ಹೇಳ್ತಾ ಇದ್ದಾರೆ, ದಾಸೋಹ ಇದನ್ನು ಅರ್ಥ ಮಾಡ್ಕೊಂಡ್ರೆ ಕೆಲಸ ಪಾಸ್ ಅಂತ. ಅವ್ರನ್ನೇನು ಕೇಳ್ತಿಲ್ಲ, ಅತ್ತನಿ ಇತ್ತನಿ ಅಂತ ಕೇಳಿಲ್ಲ. ಇಲ್ಲಿ ಸೀಕ್ರೆಟ್ ಏನಂತ ಹೇಳಿದ್ರೆ, ದಾಸೋಹವನ್ನು ಮಾಡ್ಕೊಳ್ಳಿ, ನಿಮ್ಮ ಕೆಲಸ ಸಾಧಿಸ್ಕೊಳ್ಳಿ ಅಂತ. ದಾಸೋಹ ಆಯಿತು ಅಂತಂದರೆ ಇಲ್ಲಿ ನಿನ್ನ ಕೆಲಸ ತಂತಾನೆ ಆಗೋಗುತ್ತೆ.